ಹಾಯ್ ಗೈಸ್, ನಾವು ವಿದ್ಯಾ ಸಾಲಿಯನ್ ಅಂತ ಹೇಳಿ. ಇದು ನಂದು ಫಸ್ಟ್ ವ್ಲಾಗ್. ಓಕೆ, ನಂಗೆ ಗೊತ್ತಿಲ್ಲ ಹೇಗೆ ಬರ್ತದೆ ಏನು ಎತ್ತ ಅಂತ ಹೇಳಿ ನಂಗೆ ಸ್ವಲ್ಪ ಕನ್ನಡ, ನಾನು ಆ್ಯಕ್ಚುಲಿ ಮಂಗಳೂರವಳಾಗಿರೋದ್ರಿಂದ ನಂಗೆ ಸ್ವಲ್ಪ ಕನ್ನಡ ಸ್ವಲ್ಪ ಕಷ್ಟ ಆಗ್ತುಂಟು, ಯಾಕಂದರೆ ಡೈಲಿ ತುಳು ಮಾತಾಡೋದ್ರಿಂದ. ನೋಡ, ಒಳ್ಳೊಳ್ಳೆ ಕಂಟೆಂಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆಲ್ಲ ಇನ್ನೂ ಸಪೋರ್ಟ್ ಮಾಡಿ ನನಗೆ. ಐ ಹೀಗೆ ಬರ್ತದೆ ಅಂತೆಲ್ಲ ಹೇಳಿ ನೋಡ. ಓಕೆ, ಎಷ್ಟಾಗುತ್ತೆ ಅಷ್ಟು ಬೆಟರ್ ಅಲ್ಲಿ ಟ್ರೈ ಮಾಡುವ. ಓಕೆ, ಟುಡೇ ಸ್ಪೆಷಲ್ ಅಂತಂತ ಹೇಳಿದ್ರೆ ನಂದು ಹಸ್ಬೆಂಡ್ ಅವ್ರದ್ದು ತಮ್ಮ ಇವತ್ತು ಬೈಕ್ ತಗೊಳ್ತಿದ್ದಾನೆ. ಓಕೆ, ಟ್ರ್ಯಾಂಪ್, ಹೌದು ಟ್ರ್ಯಾಂಪ್. ಸೊ ಆ ಬೈಕ್ ತಗೊಳ್ತಿದ್ದಾನೆ. ಸೊ ಅದ್ರದ್ದು ಇವತ್ತು ಡೆಲಿವರಿ ಇತ್ತು, ಒಂದು ಆಲ್ಮೋಸ್ಟ್ ಟೈಮ್ ಆಗಿದೆ. ನಂದು ಈಗ ಸ್ವಲ್ಪ ಲೇಟ್ ಆಯಿತು, ಎಂಥದ್ದು ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಕೆಲಸ ಇತ್ತು ಹಾಗೆ. ಹೋಗ್ತಾ ಇದ್ದೇವೆ ನೋಡ. ಅದ್ರದ್ದು ವಿಡಿಯೋಸ್ ಆಗಿರ್ಬೋದು ಅದ್ರದ್ದೆಲ್ಲ ಮಾಡ್ತೇನೆ. ಬೈಕ್ ಅಂದ ತಕ್ಷಣ ಸ್ವಲ್ಪ ಹಿಂಗಾಗ್ತದೆ, ಯಾಕಂದ್ರೆ ನಂಗೆ ಬೈಕ್ ಅಂದ್ರೆ ತುಂಬಾ ಇಷ್ಟ. ನಂಗೆ ಅದ್ರದ್ ಬಗ್ಗೆ ಎಂಥದ್ದು ಹೇಗೆ ಹೇಳ್ಬೇಕಂತ ಗೊತ್ತಿಲ್ಲ, ನಂಗೆ ಅಷ್ಟು ಇಷ್ಟ. ಅಂದ್ರೆ ನಾನು ರೈಡ್ ಮಾಡ್ತಿದ್ದೆ ಮೊದಲು, ನನ್ನ ಹತ್ರ ಒಂದು ಬೈಕ್ ಇತ್ತು. ಸೊ ಹಾಗೆ, ಬಟ್ ಇವಾಗಿಲ್ಲ, ಮೊದಲಿತ್ತು. ಸೊ ಗಾಡಿ ಮೇಲೆಲ್ಲ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ಹಾಗೆ ನೋಡ, ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಮಾಡ್ತಾ ಹೋಗ್ತೇನೆ, ಹೇಳ್ತಾ ಇರ್ತೀನಿ, ಕೇಳ್ತೀರಿ, ಹೀಗೆ ನೋಡ್ತಾ ಇರಿ. ಓಕೆ, ಆ್ಯಂಡ್ ಯಾ ಹೋಗುವ ಬನ್ನಿ. ನಾನಿವಾಗ ಹೊರಟು ಇವಾಗ ಮಾವ ಮತ್ತೆ ಅತ್ತೆ ಬರ್ಬೋದು, ಮತ್ತೆ ಹಸ್ಬೆಂಡ್ ಮತ್ತೆ ಅವ್ರ ತಮ್ಮ ಇದ್ದಾರೆ. ಆ್ಯಕ್ಚುಲಿ ನಾನಿಲ್ಲಿ ಇವಾಗ ಈ ಮನೇಲಿ ಇಲ್ಲಿ ಮನೆ ಕಳಿಸಿ ನೆಕ್ಸ್ಟ್ ಟೈಮ್ ತೋರಿಸ್ತೇನೆ ನಿಮಗೆ. ಈ ಮನೇಲಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಇರೋದು, ಮತ್ತೆ ಅತ್ತೆ ಮಾವ ಅಲ್ಲಿ ಮತ್ತೊಂದು ಮನೇಲಿ ಇದ್ದಾರೆ. ಅಲ್ಲಿಂದ ಇವಾಗ ಅವ್ರು ಕೂಡ ವರ್ಕ್ ಇದೆ ಅಂತೆಲ್ಲ ಹೇಳಿ ಹೋಗಿದ್ದಾರೆ ಅಲ್ಲಿಗೆ. ಸೊ ಅಲ್ಲಿಂದ ಈಗ ಅವ್ರನ್ನ ಕರ್ಕೊಂಡು ಇವಾಗ ಅಲ್ಲಿ ಹೋಗಬೇಕು. ಹೋದ ನಂತರ ಅವ್ರನ್ನ ಪಿಕ್ ಮಾಡಿ ಶೋರೂಮ್ ಹೋಗಿ ಅಲ್ಲಿಂದ ಬೈಕ್ ತಗೊಂಡು ಮತ್ತೆ ರಿಟರ್ನ್ ಮನೆ. ನೋಡ, ಬೇರೆ ಪ್ಲ್ಯಾನ್ಸ್ ಇಲ್ಲ ಇವತ್ತು, ಗೊತ್ತಿಲ್ಲ ಮತ್ತೆ ಎಂತ ಆಗುತ್ತೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಟೈಮ್ ಮನೆಯೆಲ್ಲ ತೋರಿಸ್ತೇನೆ ನಿಮಗೆ ನೆಕ್ಸ್ಟ್ ಟೈಮ್. ಓಕೆ ಸರಿ, ಹೋಗುವ, ಚಲೋ. ಆ್ಯಕ್ಚುಲಿ ತುಂಬ ಜನ ಅಂದರೆ ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಮತ್ತು ನನ್ನದು ಕಸಿನ್ಸ್ ಅಂದರೆ ಅವರೆಲ್ಲ ಹೇಳ್ತಾ ಇದ್ರು, ಓಕೆ ನೀನು ವ್ಲಾಗ್ ಸ್ಟಾರ್ಟ್ ಮಾಡ್ಬೋದಲ್ಲ, ಎಲ್ಲ ಐಟಮ್ಸ್ ಆಗಿರ್ಬೋದು ಎಂತೆಲ್ಲ ಬೇಕೆಲ್ಲ ಉಂಟಲ್ವಾ, ವ್ಲಾಗ್ ಸ್ಟಾರ್ಟ್ ಮಾಡು ಅಂತ. ನಾನು ಓಕೆ, ಅವಾಗ ಅಷ್ಟು ಇತ್ತು, ಆಸೆ ಇತ್ತು ಮಾಡಬೇಕು ಅಂತೆಲ್ಲ ಹೇಳಿ. ಬಟ್ ಏನಾದ್ರೂ ಹೇಳ್ತಾರಾ, ಲೈಕ್ ಆ ರೀತಿ ಎಲ್ಲ ತುಂಬ ಇತ್ತು ಆಯ್ತಾ. ಮತ್ತೆ ಇವಾಗ ಸ್ವಲ್ಪ ನೋಡುವ, ಎಂತಾದ್ರೂ ಮಾಡಿ ನೋಡುವ, ಎಂತಾದ್ರೂ ಆಗುತ್ತೆ ಅಲ್ವಾ, ನೋಡುವ, ಟ್ರೈ ಮಾಡುವ ಅಂತೆಲ್ಲ ಹೇಳಿ ಇವಾಗ ಮಾಡ್ತಾ ಇರೋದು ನಾನು. ನೋಡುವ, ನೀವು ಸಪೋರ್ಟ್ ಮಾಡಿ ಆಯ್ತಾ. ಮತ್ತೆ ನನಗೆ ಸಬ್ಸ್ಕ್ರೈಬ್ ಎಲ್ಲ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇನ್ಸ್ಟಾದಲ್ಲೆಲ್ಲ ಫಾಲೋ ಮಾಡ್ತಾರೆ, ಎಲ್ಲ ಅಪ್ಡೇಟ್ ಮಾಡ್ತಿದ್ದ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ. ಜಸ್ಟ್ ಇವಾಗಷ್ಟೇ ರೀಚ್ ಆದೆ, ಮತ್ತೊಂದು ಮನೆ ಅಂತ ಹೇಳಿದಲ್ಲ, ಅಲ್ಲಿಗೆ ರೀಚ್ ಆದೆ. ಸೊ ಕಾಲ್ ಮಾಡಿದ್ದೇನೆ, ಬರ್ತಿದ್ದಾನೆ ಅಂತ ಹೇಳಿದ್ರು, ಅಲ್ಲಿಂದ ಬರ್ಕೊಡ್ಬೇಕು. ಕ್ಯಾಮರಾಮನ್ ಹೆಲೋ ಇದು ನಂದು ಮಾವ, ಅವ್ರು ಯೋಚನೆ ಮಾಡ್ತಿದ್ದಾರೆ, ಇವಳು ಎಂತ ಮಾಡ್ತಿದ್ದಾರೆ, ನನ್ನ ಮರ್ಯಾದೆ ತೆಗಿತಾರ ಅಂತ. ನಾವಿವಾಗ ರೀಚ್ ಆದ್ವಿ ಈಗ. ಹೆಲೋ, ಹಾಯ್ ನೆರೋಡ್ಸಿ ಎಂಗ್ಲೇನ ಪ್ರೋ ವಿಡಿಯೋಗ್ರಾಫರ್. ಇನ್ನೆಂತ, ನಂದು ಕಿರಿಕಿರಿ ಎಂತದಿಲ್ಲ. ನಿಮ್ಮ ಮಗ ಬೈಕ್ ತೆಗಿತಿದ್ದಾನಲ್ವಾ, ಹೇಳಿ ನಿಮ್ದು ಹೇಗೆ ಫೀಲ್ ಆಗ್ತುಂಟು? ಇಟ್ಕೊಳ್ಳಿದನ್ನ ಇಟ್ಕೊಂಡು ಮಾತಾಡಿ. ನಾನು ಚಹಾ ಕುಡಿತಿದ್ದೇನೆ. ನೀವು ಕುಡಿತಿಲ್ಲ, ನೀವು ಅಲ್ಲಿ ಇಟ್ಟಿದ್ದೀರ ಅಷ್ಟೇ. ಇಲ್ಲ ಎಂತ ಖುಷಿ ಅಂದ್ರೆ, ಎಂತ ಖುಷಿ ನಿನ್ನೆ ಈ ಸಡನ್ ಕೇಂದ್ರ ಓಕೆ. ಫಸ್ಟ್ ನೀನು ನಮ್ದು ಬೈಕ್ ಓನರ್ ಇದ್ದಾರೆ ಅಲ್ಲಿ, ಇವಾಗ ಕೇಳ್ತಾರೆ. ಬೈಕ್ ಓನರ್ ಹೇಳಿ, ಹೇಗೆ ಫೀಲ್ ಆಗ್ತುಂಟು ಫಸ್ಟ್ ಬೈಕ್? ಖುಷಿ ಆಗ್ತದೆ. ಆಂಡ್ ಫಸ್ಟ್ ಇರುತ್ತೆ, ಖುಷಿ ಆಗ್ತುಂಟು. ಈ ನರ್ವಸ್ ಔಟ್ ಆರಾಮ್ ಸೆ ಬಾತಿರು. ಖುಷಿ ಆಗ್ತದೆ. నీకు ఏం ఫీల్ అవుతుంది? ಖುಷಿ ಆಗುന്നുണ്ട്. అదే
ಎರಡನೇ ಮಗ ಇದು ತಗೊಂಡಿದ್ದಾನಲ್ಲ ಫಸ್ಟ್ ಟೈಮ್, ಸೊ ಅವನಿಗೆ ಎಂತ ಹೇಳ್ತೀರಾ ಜಾಗ್ರತೆ? ಎಂತ ಆಗ್ಲಿಲ್ಲ ಹೇಳಿ ನೀವು. ಎಂತ ಹೇಳುದು ನಂಗೆ ಮಾತಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ. ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ಹೇಗೂ ವಿಡಿಯೋ ಮಾಡೋದೆಲ್ಲ ತುಂಬಾ ಇದೆ ಅಲ್ವಾ, ಸೊ ನೀವು ಅವಾಗ ಮಾತಾಡಿ. ಓಕೆ, ಆಕ್ಚುಲಿ ಬೈಕ್ ಇದು ಓಕೆ, ನಂಗೆ ಅದು ರೀಲ್ಸ್ ಅಲ್ಲಿ ಹಾಕ್ತೇನೆ ಅವ್ರದ್ದು ಎಡಿಟ್ ಎಲ್ಲ ಆದ ನಂತರ ವಿಡಿಯೋಸ್ ಹೇಗೆ ಬಂದಿದೆ ಅಂತ ಹೇಳಿ, ಐ ಮೀನ್ ವ್ಲಾಗ್ ಅಲ್ಲಿ ಹಾಕ್ತೇನೆ. ಬೈಕ್ ಇದು ಶೋರೂಮ್ ನಿಂದಿದೆ, ಪಡಿಲ್ ಹತ್ರ ಬರ್ತದೆ. ಎಸ್, ಆಯ್ತು, ಡೆಲಿವರಿ ಆಯ್ತು. ಇವಾಗ ನೆಕ್ಸ್ಟ್ ನೋಡ. ಹೀಗೆ ಆಕ್ಚುಲಿ ಸ್ವಲ್ಪ ಹೈಟ್ ಇರೋದ್ರಿಂದ ಸ್ವಲ್ಪ ಕಾಲ್ ಸ್ವಲ್ಪ ಅಷ್ಟು ಇದು ಬರುದಿಲ್ಲ. ಆನ್ ಇದ್ರಿ ಮೈಕ್. ಸುಶಾನ್ ಒಮ್ಮೆ ಹೆಲ್ಮೆಟ್ ನಂಗೆ ಆಕ್ಚುಲಿ ಅದು ಕಾಲ್ ಎಟಕುದಿಲ್ಲ, ಬಟ್ ಟ್ರಯಲ್ ನೋಡ್ತೇನೆ. ಪ್ಯಾಂಟ್ ಎಲ್ಲ ಸರಿಬೇಕಲ್ಲ. ಆಕ್ಚುಲಿ ಇದು ಮೈಕ್ ನಂಗೆ ಹೇಗೆ ಕ್ಲಿಯರ್ ಆಗಿ ಕೇಳಿಸ್ತಿದೆಯೋ ಅಂತ ನಂಗೆ ಗೊತ್ತಿಲ್ಲ ಮಾರ. ಮತ್ತ ಯಾ ತುಂಬಾ ಹೈಟ್ ಸಿ ಬ್ರೋ. ಹೋದರಡ ತೂವಡ ಅಲ್ಲಿ ನೋಡಿ ಬರ್ತಾನೆ ಆಯ್ತಾ. ನಂಗೆ ಆಕ್ಚುಲಿ ಕಾಲ್ ಎಟಕ್ತಿಲ್ಲ. ಹೈಟ್ ಕಾರ್ ಇಕ್ಕುಜಿ. ಆಕ್ಚುಲಿ ಕಾಲು ಟರ್ನ್ ಎಲ್ಲ ತೆಗಿಬೇಕ, ಕಾಲು ಎಟಕ್ತಿಲ್ಲ ನಂಗೆ ಸೀರಿಯಸ್ಲಿ. ಅವ್ನು ಹೇಗೆ ತಗೊಂಡು ಹೋಗ್ತಾನೆ ನಂಗೆ ಗೊತ್ತಿಲ್ಲ, ಬಟ್ ತುಂಬಾ ಸ್ಮೂತ್ ಉಂಟು ಮಾತ್ರ ಗಾಡಿ. ಎಲ್ಲಿ ಇಲ್ಲಿ ಏ ಮಾಮೂರ ಹೆಲ್ಮೆಟ್ ಉಪತ್ತಂದೆ. ಎಸ್ ಗೈಸ್, ಇವಾಗ ಅಷ್ಟೇ ಡೆಲಿವರಿ ಆಗಿ ಒಂದು ಸ್ವಲ್ಪ ಫುಡ್ ಎಲ್ಲ ಮಾಡಿ ಹೋಗು ಅಂತ ಹೇಳಿ ಬಂದ್ವಿ. ಈಗ ನೋಡಬೇಕು ಎಲ್ಲ ಸ್ವಲ್ಪ ಫುಡ್ ಎಲ್ಲ ಮಾಡಿ ಆನಂತರ ಅವ್ರದ್ದಂತ ಕೆಲವು ವೀಡಿಯೋಸ್ ಎಲ್ಲ ತೆಗಿಲಿಕ್ಕೆ ಉಂಟದ್ದು, ಅದೆಲ್ಲ ತೆಗ್ದಾದ ನಂತರ ಮನೆಗೆ ಹೋಗುವ. ಮನೆಗೆ ಹೋಗಿ ಸ್ವಲ್ಪ ಏನಾದರೂ ಹೇಳಿಕ್ಕಿದ್ರೆ ಹೇಳಿ ಎಲ್ಲ ಸ್ವಲ್ಪ ಫುಡ್ ಎಲ್ಲ ಮಾಡ್ಕೊಂಡು ಮುಗಿಸುವ ಅಂತ. ತುಂಬ ಹಸಿವಾಗ್ತುಂಟು, ಮಧ್ಯಾಹ್ನ ಬೇರೆ ಊಟ ಮಾಡಲಿಲ್ಲ. ಸೊ ಇವಾಗ ಓಕೆ ನಮ್ದು ಇವಾಗ ಫುಡ್ ಆಗಿ ಇವಾಗ ಜಸ್ಟ್ ರೀಚ್ ಆದ್ವಿ ಮನೆಗೆ. ನಮ್ಮದು ಮಾವನ ಮನೆ ಇದೆ ಅಲ್ವಾ, ಮತ್ತೊಂದು ಮನೆ ಅಂತ ಹೇಳಿದೆ, ಸೊ ಅಲ್ಲಿ ರೀಚ್ ಆದ್ವಿ. ಇವಾಗ ಇಲ್ಲಿಂದ ಇನ್ನು ಗಾಡಿಗೆ ಪೂಜೆ ಮಾಡಿಸೋದು ಮೇ ಬಿ ನಾಳೆ ಅಂತ ಕಾಣಿಸುತ್ತೆ. ನಾಳೆ ಪೂಜೆ ಎಲ್ಲ ಮಾಡಿ ಆನಂತರ ಅದೇ ಟೆಂಪಲ್ ಒಂದು ಹೋಗ್ಲಿಕ್ಕೆ ಉಂಟು, ಕಟೀಲ್, ಸೊ ಅದು ಮೇಯ್ನ್ ಅಲ್ವಾ, ಅಲ್ಲಿ ಹೋಗಬೇಕು. ಮತ್ತು ಶರೋ ಟೆಂಪಲ್ ಹತ್ರ ಹೋಗಿ ಪೂಜೆ ಎಲ್ಲ ಮಾಡಿಸಿ ಆದರೆ ನಾಳೆ ನಾನು ಅವ್ರ ಜೊತೆ ಹೋಗಿ ಒಂದು ವಿಡಿಯೋ ಮಾಡ್ತೇನೆ. ಮತ್ತು ಓಕೆ, ನನಗೆ ಆ್ಯಕ್ಚುಲಿ ಗಾಡಿ ಬಗ್ಗೆ ಹೇಳಬೇಕಂತ ಇದ್ದರೆ ಗಾಡಿ ಹೈಟ್ ಇದೆ ತುಂಬ. ನಾನು ಆ್ಯಕ್ಚುಲಿ ಇರೋದು 5.8, ನನಗೇ ಆಲ್ಮೋಸ್ಟ್ ಒಂದು ಸ್ವಲ್ಪ ಒಂದಿಷ್ಟು ಕಾಲಿಗೆ ಇದು ಎಂತ ಇದು ಸಿಗೋದು, ರೋಡ್ ಸಿಗೋದು. ಓಕೆ, ಹಾಗೆ ಬಂದ್ರು ಧನಿಕ್ಲು. ಸುಶಾನ್ ಎಕ್ಸ್ಪೀರಿಯನ್ಸ್ ಹೇಗುಂಟು? ಹೇಗೆ ನೈಸ್? ಕಾಲು ಹೇಗೆ ಎಟಕ್ಬೋದಾ? ಅಯ್ಯೋ, ಅಲ್ಪ ಪಿರೌಂಡು ಡಿಕ್ಕಿಡು. ಓ ಬಾಕ್ಸ್ ಎಂಚಿನ ಡಿಕ್ಕಿಡು ದಿತ್ತಾನು ಚಿಕ್ಕು. ಗೈಸ್, ಫೈನಲಿ ನಮ್ಮ ಮನೆಗೆ ರೀಚ್ ಆದೆ. ಇವತ್ತು ಡೆಲಿವರಿ ಆಯಿತು. ಅನಂತರ ಸಿಗೋದು ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಏನೋ ಅಂತ ಗೊತ್ತಿಲ್ಲ ನನಗೆ. ನನ್ನ ಕೈಲಿ ಎಷ್ಟಾಗುತ್ತೆ ನಾನು ಅಷ್ಟು ಟ್ರೈ ಮಾಡಿದ್ದೇನೆ. ಓಕೆ, ಆದಷ್ಟು ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ, ಪ್ಲಸ್ ಸಬ್ಸ್ಕ್ರೈಬ್ ಅಂತೂ ಮರಿಲೇಬೇಡಿ, ಸಬ್ಸ್ಕ್ರೈಬ್ ಮಾಡಲೇಬೇಕು, ಮಾಡಿ.
ಓಕೆ, ಆದಷ್ಟು ಶೇರ್ ಮಾಡಿ, ಆದಷ್ಟು ತುಂಬ ಸಪೋರ್ಟ್ ಮಾಡಿ. ನಾನು ಇವತ್ತಿನ ವ್ಲಾಗ್ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದಾನೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.